ಪಿಸಿಒಡಿ ಅಂದ್ರೆ ಏನು, ಪಿಸಿಒಡಿಯಲ್ಲಿ ಆಗುವ ಸಮಸ್ಯೆಗಳು ಏನು, ಇದರ ಯಾವ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದು ಕಂಡು ಬರುತ್ತೆ, ಇದರ ಲಕ್ಷಣಗಳು ಏನು, ಇದು ಮಾತ್ರೆ ಇಲ್ಲದೆ ಗುಣಪಡಿಸಬಹುದಾ? ಬನ್ನಿ ಇವೆಲ್ಲ ಕ್ವಶನಿಗೂ ನಾವು ಇವತ್ತು ಪರಿಹಾರ ಕಂಡುಹಿಡಿಯೋಣ. ನಮಸ್ಕಾರ, ನಾನು ಡಾಕ್ಟರ್ ಚೇತನಾ, ಕನ್ಸಲ್ಟೆಂಟ್ ಎಟ್ IVF ಆಕ್ಸೆಸ್ ರಾಜಾಜಿನಗರ್. ಓಕೆ, ಈಗ ಪಿಸಿಒಡಿಯಲ್ಲಿ ಎರಡು ತರ ಇದೆ. ಒಂದು ಪಿಸಿಒಡಿ, ಇನ್ನೊಂದು PCOS. ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈ ಎರಡರಲ್ಲೂ ಏನ್ ವ್ಯತ್ಯಾಸ ಇದೆ ಅಂತ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಂದು, ಇದನ್ನ ಗರ್ಭಕೋಶ ಅಂತ ಹೇಳ್ತಾರೆ, ಇದು ಟ್ಯೂಬ್ಸ್, ಇದು ಬಂದ್ಬಿಟ್ಟು ಓವರಿ, ಇದಕ್ಕೆ ಕನ್ನಡದಲ್ಲಿ ಅಂಡಾಶಯ ಅಂತ ಹೇಳ್ತೀವಿ. ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದ್ರೆ ಇದು ಅಂಡಾಶಯಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಅದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇದು 10% ಆಫ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ 20 ರಿಂದ 25 ವರ್ಷ ಈ ತರ ಎಲ್ಲ ಕಾಮನ್ ಆಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಇಲ್ಲಿ ತಿಂಗಳ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ಗಳು ಉತ್ಪನ್ನ ಆಗುತ್ತೆ. ಹಾರ್ಮೋನ್ ಅಂದ್ರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಇವೆಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಇದು ಉತ್ಪನ್ನ ಆದಾಗ ನಮಗೆ ಫಾಲಿಕಲ್ಸ್ ಅಂತ ಬರುತ್ತೆ. ಈ ಫಾಲಿಕಲ್ಸ್ ಚೆನ್ನಾಗಿ ಬಂದಾಗ ಅದು ಎಲ್ಲ ಸರಿಯಾಗಿ ಪ್ರೊಡಕ್ಷನ್, ಹಾರ್ಮೋನಲ್ ಪ್ರೊಡಕ್ಷನ್ ಆದ್ರೆ ಹೆಣ್ಣು ಮಕ್ಕಳಿಗೆ ತಿಂಗಳ ಮುಟ್ಟು ಸರಿಯಾಗಿ ಕಂಡು ಬರುತ್ತದೆ. ಈ ಹಾರ್ಮೋನ್ ಅಲ್ಲಿ ಯಾವ್ದಾದ್ರೂ ಸಮಸ್ಯೆಯನ್ನು ಕಂಡು ಬಂದರೆ ಮೊಟ್ಟೆ ಚೆನ್ನಾಗಿ ಬಿಡುಗಡೆ ಆಗೋದಿಲ್ಲ, ಅದಕ್ಕೆ ಓವ್ಯುಲೇಷನ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೆಣ್ಣು ಮಕ್ಕಳಿಗೆ ತಿಂಗಳ ಸರಿಯಾಗಿ ಮುಟ್ಟು ಬರೋದಿಲ್ಲ. ಸೊ ಇದೇ ಒಂದು ಕಾರಣದಿಂದ ಅವರಿಗೆ ಬಂಜೆತನದ್ದು ಸಮಸ್ಯೆ ಕಂಡು ಬರುತ್ತದೆ. ಮತ್ತೆ ಇನ್ನೊಂದು ಟರ್ಮಿನಾಲಜಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಲ್ಲಿ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಈ ಅಂಡಾಶಯ ಪ್ರಾಬ್ಲಮ್ ಜೊತೆ ಮತ್ತೆ ಹಾರ್ಮೋನಲ್ ಪ್ರಾಬ್ಲಮ್ ಕೂಡ ಇರುತ್ತೆ. ಹೈಪರ್ ಇನ್ಸುಲಿನೇಮಿಯಾ ಅಂದ್ರೆ ಇನ್ಸುಲಿನ್ ಲೆವೆಲ್ ತುಂಬಾ ಜಾಸ್ತಿ ಆಗಿರೋದು, ಮತ್ತೆ ಎರಡನೇದು ಪ್ರೊಲ್ಯಾಕ್ಟಿನೇಮಿಯಾ, ಹೈಪರ್ ಪ್ರೊಲ್ಯಾಕ್ಟಿನ್ ಅಂತ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ತುಂಬಾ ಹೈ ಆಗಿ ಕಂಡುಕೊಳ್ಳೋದು, ಮತ್ತೆ ಹೈಪರ್ ಆಂಡ್ರೋಜನ್ ಮೇಲ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ತುಂಬಾ ಹೈ ಆಗಿ ಕಾಣಿಸೋದು. ಈ ತರ ಹಲವಾರು ಸಮಸ್ಯೆಗಳು ಕೂಡಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕಾಣುವ ಲಕ್ಷಣಗಳು ಏನು? ಒಂದು, ಮುಟ್ಟು ಸರಿಯಾಗಿ ಸಮಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಎರಡನೇದು ಬಂಜಿತನದ್ದು ಪ್ರಾಬ್ಲಮ್ ಇರುತ್ತೆ ಸಮಸ್ಯೆ. ಮೂರನೇದು ಕ್ರಮೇಣವಾಗಿ ವೇಟ್ ಅವರಿಗೆ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ನಾಲ್ಕನೇದು ಅವರಿಗೆ ಮೊಳವೆ ಅಂದ್ರೆ ಈ ಆಕ್ನೇಸ್ ಅಂತ ಹೇಳ್ತೀವಿ, ಕಪ್ಪು ತರ ಆಗೋದು, ಗುಳ್ಳೆ ಆಗೋದು ಅವೆಲ್ಲ ಜಾಸ್ತಿ ಆಗತ್ತೆ. ನಾಲ್ಕನೇದು ಫೇಶಿಯಲ್ ಹೇರ್ ಗ್ರೋತ್, ಮುಖದಲ್ಲಿ ಎಲ್ಲ ಹೇರ್ಸ್ ಗ್ರೋತ್ ಚೆನ್ನಾಗಿ ಬೆಳೀತಾ ಇರತ್ತೆ. ನಾಲ್ಕನೇದು ಅವರಿಗೆ ಬ್ಲಾಕ್ ಎಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ